ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಬಸ್ಸಲ್ಲಿ ವೀಡಿಯೋ ಮಾಡ್ತಾಯಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ನಾನು ನಮ್ಮ ಹಸ್ಬೆಂಡ ಅಕ್ಕ ಮನೆಗೆ ಇನ್ವೈಟ್ ಮಾಡಿದರು, ಅದರಿಂದ ಹೋಗ್ತಾಯಿದ್ದೀರಿ. ಸ್ಕೂಲ್ ಸ್ಟಾರ್ಟ್ ಆದರೆ ಮತ್ತೆ ಹೋಗೋಕ್ಕಾಗಲ್ಲ. ಲೀವು ಇವರು ಬ್ಯಾಂಗ್ಳೂರಲ್ಲೇ ಇರೋದು, ಆದ್ದರಿಂದ ನಾವು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ರಿ. ಅವ್ರಿಗೂ ಗೊತ್ತಿರಲಿಲ್ಲ, ಸರ್ಪ್ರೈಸ್ ಕೊಡೋಣ ಅಂತ ಹೋಗಿದ್ದೀರಿ. ನನ್ನ ಮಗಳು ಫೋನ್ ಕೊಡು ಅಂತ ಹೇಳ್ತಾ ಇದ್ದಾಳೆ, ಅದಕ್ಕೆ ಕೊಟ್ಟಿರಲಿಲ್ಲ. ಆನಂತರ ಬಂದಿದ್ದೀರಿ. ನನ್ನ ಮಗಳು ನನ್ನ ಮಗ ಎಲ್ಲ ಆಟಾಡ್ಕೊಂಡಿದ್ದಾರೆ. ಅವಳಿಗೂ ಟೈಮ್ ಸ್ಪೆಂಡ್ ಮಾಡಬೇಕಲ್ವ. ಮಕ್ಕಳು ನೋಡಿಕೊಂಡು ಇರೋದೇ ಖುಷಿ. ಅವರು ಹೆಂಗೆ ಆಟಾಡ್ತಾಯಿದ್ದಾರೋ ಅದೆಲ್ಲ ನೋಡ್ಕೊಂಡು ನಾವು ಖುಷಿ ಪಡ್ತಾಯಿದ್ದೀರಿ. ಸ್ವಲ್ಪ ಹೊತ್ತು ಹೈಡ್ ಆ್ಯಂಡ್ ಸೀಕ್ ಆಡ್ತಾಯಿದ್ರು ಮನೆ ಒಳಗಡೆನೇ. ಇನ್ನು ನನ್ನ ಮಗಳಿಗೆ ಒಬ್ಬೊಬ್ಬಳಿಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ನಾನು ಹೇಳಿದ್ದಕ್ಕೆ ಏನಾದರೂ ಆಟಾಡೋಣ ಅಂದ್ಬಿಟ್ಟು ಅವರೇ ಪ್ಲ್ಯಾನ್ ಮಾಡಿಕೊಂಡು ಆಟಾಡ್ತಾಯಿದ್ದಾರೆ. ಇನ್ನು ಟಿ ವಿಯಲ್ಲಿ ಮೊಬೈಲೆಲ್ಲ ಅಡಿಕ್ಟ್ ಆಗಿಬಿಡ್ತಾರಲ್ವ, ಅದರಿಂದ ಅವ್ರಿಗೆ ನನ್ನ ಮಗು ಜೊತೆ ಆಟಾಡ್ರಿ ಅಂತ ಹೇಳಿ ತಂಗಿ ಜೊತೆ ನಮ್ಮ ಮೈದಾ ಮಗಳು ಕೂಡ ಬಂದಿದ್ಲು. ಸರಿ, ಮೂವರು ಸೇರಿ ಆಟಾಡ್ಕೊಂಡಿದ್ದಾರೆ. ಯಾವ ರೀತಿ ಆಟಾಡ್ತಾಯಿದ್ದಾರೆ ನೋಡಿ. ಎಲ್ಲೆಲ್ಲೋ ಬಚ್ಚಿಟ್ಕೊಳ್ಳೋದು, ಇವಳು ಹೋಗಿ ಹುಡ್ಕಾಡ್ತಾ ಇದ್ದಾಳೆ. ಆ ರೀತಿ ಆಟಾಡ್ಕೊಂಡಿದ್ರು. ಅದಾದಮೇಲೆ ಸ್ವಲ್ಪ ಹೊತ್ತು ನೋಡ್ಕೊಂಡಿದ್ರಿ. ನಮ್ಮ ನಾದಿನಿಗೆ ಇಬ್ಬರು ಗಂಡು ಮಕ್ಕಳಾಗಿದ್ದಾರೆ. ಅವರು ಹೊರಗಡೆ ಹೋಗಿದ್ದಾರೆ. ಅವ್ರಿಗೂ ಶನಿವಾರ ಭಾನುವಾರನೇ ಫ್ರೀ ಸಿಗೋದು. ಅವ್ರ ಫ್ರೆಂಡ್ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಔಟ್ಸೈಡ್ ಹೋಗಿದ್ದಾರೆ. ಸರಿ, ಅದಕ್ಕೆ ನಾನು ಕೂಡ ಬೈತಾಯಿದ್ದೆ, ಅಕ್ಕ ಬಂದಿದ್ದಾರೆ ಮನೇಲೇ ಇರೋಲ್ಲ ಅಂತೀರ ಅಂದ್ಬಿಟ್ಟು. ಅಕ್ಕ ಸಾಟರ್ಡೆ ಅಲ್ವಾ, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ. ಆದ್ದರಿಂದ ನಾವು ಮಾತ್ರ ಇದ್ದೀರಿ. ಇವ್ರು ಹಿಂಗೆ ಹೊರಗಡೆ ಬಿಡೋದು ಬೇಡ ಅಂದ್ಬಿಟ್ಟು ಇವರು ನಮ್ಮ ನಾದಿನಿ ಮನೆ ಸ್ವಲ್ಪ ಫಸ್ಟ್ ಫ್ಲೋರಲ್ಲಿರೋದು. ಡೋರು ಅದಕ್ಕೆ ಕ್ಲೋಸ್ ಮಾಡಿರೋದು. ಬಿಟ್ಟರೆ ಹೊರಗಡೆ ಹೋಗಿ ಆಟಾಡಿಕೊಂಡು ಮತ್ತು ಅವಳು ನೋಡ್ಕೊಂಡಿರೋಕ್ಕಾಗಲ್ಲ ಅಂದ್ಬಿಟ್ಟು ಡೋರ್ ಎಲ್ಲ ಕ್ಲೋಸ್ ಮಾಡಿ ಒಳಗಡೆನೇ ಆಟಾಡ್ಕೊಂಡಿದ್ದಾರೆ. ಈ ರೀತಿ 2 ಡೇಸ್ ಇರೋಣ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡ್ಬಂದಿದ್ರಿ. ನಾನೇನಾದ್ರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಅವ್ರಿಗೆ ಫೋನು ಬೇಡ ಅಂತ ಇದ್ದಾರೆ. ವೀಡಿಯೋ ಮಾಡ್ತಾಯಿದ್ರೆ ಅವ್ರಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಇದು ನಾನು ಹೊಸ್ದಾಗಿ ವೀಡಿಯೋ ಮಾಡ್ತಾ ಇರೋದಲ್ವ, ನಾನು ಮುಂಚೆಯಿಂದ ಮಾಡ್ತಾಯಿರಲಿಲ್ಲ. ಆದ್ದರಿಂದ ಅನ್ನ ಮಾಡೋಣ ಅಂದ್ಬಿಟ್ಟು ನಾವು ಬಂದಿದ್ದ ತಕ್ಷಣ ಪಾಯಸ ಮಾಡಿದರು. ಅವರು ಶನಿವಾರನೇ ಟೈಮ್ ಸಿಗೋದು, ಅವರು ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮ ನಾದಿನಿ ಕೂಡ. ಮಧ್ಯಾಹ್ನ ಬಂದಿದ್ದು ನಾವು ಅನ್ನ ಸಾರು ಪಾಯಸ ಮಾಡಿದರು, ತಿಂದ್ಬಿಟ್ಟು ಇವಾಗ ನೈಟಿಗೆ ರಸ ಮಾಡ್ತಾಯಿದ್ದಾರೆ. ಬೇಡ ಅಂತ ಅವ್ರಿಗೆ ನಾಚಿಕೆ ಆಗೋಗ್ಬಿಟ್ಟಿತ್ತು. ವೀಡಿಯೋ ಹಿಡಿಬೇಡ ಅಂತ ಹೇಳ್ತಾಯಿದ್ರು. ಆದ್ರೂ ನಾನು ಸ್ವಲ್ಪ ವೀಡಿಯೋ ಹಿಡಿದ್ಬಿಟ್ಟಿದ್ದೀನಿ. ಹೀಗೆ ಮಕ್ಕಳು ಆಟಾಡ್ಕೊಂಡಿದ್ರಲ್ವ, ನನ್ನ ಮಗಳು ನೋಡ್ಕೊಂಡಿರೋದೇ ಒಂದು ಕೆಲಸ. ನನಗೆ ಏನಾದರೂ ಮಾಡಿಕೊಡ್ತೀನಿ ಎಲ್ಪ್ ಅಂದರೆ ಬೇಡ ಅಂತಾಯಿದ್ರು. ಅದಕ್ಕೆ ಸುಮ್ಮನೆ ಇದ್ದೀರಿ. ನಮ್ಮ ನಾದಿನಿ ಕಸ ಗುಡಿಸೋದು ನೋಡ್ಬಿಟ್ಟು ಇವಳು ನಾನು ಗುಡಿಸ್ತೀನಿ ಅತ್ತೆ ಅಂತೇಳ್ಬಿಟ್ಟು ಗುಡಿಸ್ತಾ ಇದ್ದಾಳೆ ನೋಡಿ, ಯಾವ ರೀತಿ ಗುಡಿಸ್ತಾ ಇದ್ದಾಳೆ ಅಂದ್ಬಿಟ್ಟು. ಆಟಾಡ್ಕೊಂಡಿದ್ರು. ಸರಿ, ಏನಾದರೂ ಆಟಾಡ್ಕೊಂಡಿರಲಿ ಅಂತ ಸುಮ್ಮನೆ ಇದ್ಬಿಟ್ರಿ. ನಾವು ಕೂಡ ಎಂಥ ತೀಟೆ ಕೆಲಸ ಮಾಡ್ತಾಳಂದರೆ ಒಂದು ಜಾಗದಲ್ಲಿರಲ್ಲ, ಅವಳು ಓಡಾಡ್ತಾನೇ ಇರಬೇಕು, ಆ ರೀತಿ ಇರ್ತಾಳೆ. ಸರಿ, ನಮ್ಮ ಹಸ್ಬೆಂಡ್ ಕೂಡ ಕಾರ್ ಡ್ರೈವರ್ ಅಲ್ವಾ, ಆಗಿದ್ದ ಕಾರಣ ಸರಿ ನಾವು ಅವ್ರ ಅಕ್ಕ ಮನೇಲಿ ಇದ್ದಿದ್ರಲ್ವ, ಇಲ್ಲಿಗೆ ಬಂದುಬಿಡು ಅಂತ ಅವ್ರಿಗೂ ಇನ್ವೈಟ್ ಮಾಡಿದರು. ಅವರು ಕೆಲಸ ಎಲ್ಲ ಮಾಡಿಕೊಂಡು ಮನೆಗೆ ಬರ್ತೀನಿ ಅಂತ ಹೇಳಿದರು. ಆದ್ದರಿಂದ ಬೇಗ ಅವರು ಅಡುಗೆ ಎಲ್ಲ ಮಾಡಿಬಿಟ್ರು. ಇನ್ನೂ ಬಂದಿರಲಿಲ್ಲ ನಮ್ಮ ನಾದಿನಿ ಮಕ್ಕಳು. ಸರಿ, ಫೋನ್ ಮಾಡಿದ್ರೆ ಬರ್ತಾಯಿದ್ದೀನಿ ಅಕ್ಕ ಅಂತ ಹೇಳಿದ್ರು. ಬಂದಿದ್ದ ತಕ್ಷಣ ನಮಗೆ ಒಂಥರ ಸರ್ಪ್ರೈಸ್ ಮಾಡಿದ್ನು ನಮ್ಮ ನಾದಿನಿ ಮಗ. ಅಕ್ಕ, ನಾನು ಆಮ್ಲೆಟ್ ಮಾಡಿಕೊಡ್ಲಾ ಅಂತ ಕೇಳಿದ್ರು. ಅವರು ವೀಡಿಯೋ ಮಾಡಿದ್ದು ನೋಡಿರಲಿಲ್ಲ. ಸರಿ, ಬೇಡ ಅಂತಾಯಿದ್ರು. ತುಂಬಾ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್. ಇದು ವೀಡಿಯೋಗೋಸ್ಕರ ಅವರು ಮಾಡ್ತಾಯಿಲ್ಲ, ಅದಕ್ಕೆ ಮುಂಚೆನೇ ನಮ್ಮ
ನಾದಿನಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಕೂಡ ಮಾಡ್ತಾರೆ. ಯಾಕಂದರೆ ಅವರು ಕೆಲ್ಸಕ್ಕೆ ಹೋಗ್ತಾರಲ್ವ, ಇವ್ರೂ ಈಗ ಕೆಲ್ಸಕ್ಕೆ ಹೋಗ್ತಾಯಿದ್ದಾರೆ. ಫ್ರೀ ಇದ್ದಾಗೆಲ್ಲ ಅವ್ರ ಅಮ್ಮಗೆ ತುಂಬ ಹೆಲ್ಪ್ ಮಾಡ್ತಾರೆ. ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲರ ಮನೆಯಲ್ಲೂ ಕೆಲವರು ಅವರೇನು ಮಾಡಿದ್ದನ್ನೇ ಮಾಡಬೇಕಂತ ಅವರು ಟಯರ್ಡ್ ಆಗ್ತಾರಲ್ವ. ಈ ರೀತಿ ನೀವು ಕೂಡ ಸಪೋರ್ಟ್ ಮಾಡಿ, ತಾಯಿಗೆ ಹೆಲ್ಪ್ ಮಾಡಿ. ಅವ್ರಿಗೂ ಒಂಥರ ಖುಷಿಯಾಗುತ್ತೆ, ನನ್ನ ಮಕ್ಕಳು ನಮಗೂ ಹೆಲ್ಪ್ ಮಾಡ್ತಾರೆ ಅಂದ್ಬಿಟ್ಟು. ಇವರು ಇವಾಗಿಂದ ಅಲ್ಲ, ಚಿಕ್ಕ ವಯಸ್ಸಿಂದನೂ ಅವ್ರ ತಾಯಿಗೆ ತುಂಬ ಹೆಲ್ಪ್ ಮಾಡ್ತಾರೆ. ಏನಾದರೂ ಮಾಡಿದ್ರೆ ಹೋಗಿ ಹೆಲ್ಪ್ ಮಾಡ್ತಾರೆ. ಹೆಣ್ಮಕ್ಳೇ ಮಾಡಬೇಕಂತೇನಿಲ್ಲ, ಗಂಡು ಮಕ್ಕಳು ಕೂಡ ಮಾಡ್ಬೋದು. ಇವಾಗೆಲ್ಲ ಈಕ್ವಲ್ ಆಗಿಬಿಟ್ಟಿದ್ದಾರೆ. ಹೆಣ್ಮಕ್ಳೇ ಮಾಡೋದು ಅಂತಲ್ಲ, ಗಂಡು ಮಕ್ಕಳು ಕೂಡ ಮಾಡ್ತಾರೆ, ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಇವ್ರಿಗೂ ಇಬ್ಬರು ಗಂಡು ಮಕ್ಕಳು, ಹೆಣ್ಮಕ್ಳಿಲ್ಲ ಅಂತ ಕೊರತೆಯೇ ಇಲ್ಲ, ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಹೊರ್ಗಡೆ ಏನಾದರೂ ಇದ್ರೂ ತರ್ತಾರೆ, ಮನೇಲಿ ಕೂಡ ಹೆಲ್ಪ್ ಮಾಡ್ತಾರೆ. ಇವಾಗ ಎಲ್ಲರೂ ದುಡಿಯೋಕ್ಕೆ ಹೋಗ್ತಾರಲ್ವ, ಅದು ಅರ್ಥ ಮಾಡಿಕೊಂಡು ಎಲ್ಲರೂ ಈ ರೀತಿ ಸಪೋರ್ಟ್ ಮಾಡಿ. ನಾನು ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮ್ಲೆಟ್ ಮಾಡಿಕೊಡ್ತೀನಿ ಅಂತೇಳಿದ್ರೆ ನನ್ನ ಮಗ ಹೋಗಿ ವಿಡಿಯೋ ಹಿಡಿತಾಯಿದ್ದಾನೆ. ಆಮ್ಲೆಟ್ ಮಾಡಿಕೊಡ್ತಾಯಿದ್ರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಾವು ಬಂದಿದ್ದ ದಿನ ಕೂಡ ಎಗ್ ರೈಸ್ ಮಾಡಿಕೊಟ್ಟಿದ್ರು, ತುಂಬ ಟೇಸ್ಟಾಗೇ ಇತ್ತು. ಆ ರೀತಿ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾಯಿರ್ತಾರೆ. ತಿಂಡಿ ಕೂಡ ಚೆನ್ನಾಗಿ ಮಾಡ್ತಾರೆ. ನನ್ನ ಮಗ ಸೈಲೆಂಟಾಗಿರಲಿಲ್ಲ ಅಂದ್ಬಿಟ್ಟು ಅವಳಿಗೆ ಸಾಂಗ್ ಹಾಕ್ಕೊಟ್ಬಿಟ್ಟಿದ್ರು. ಸ್ವಲ್ಪ ಹಂಗೆ ಅವಳು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಆಡ್ಕೊಂಡಿದ್ಲು. ನನ್ನ ಮಗಳು ಕೂಡ ಯಾವ ರೀತಿ ಆಡ್ತಾಳೆ ನೀವೇ ನೋಡಿ. ಅವಳಿಗೆ ಬ್ಯಾಂಗಲು ಬಂಗಾರಿ ಅಂದರೆ ತುಂಬಾ ಇಷ್ಟ. ಅದು ಇದು ಮುಟ್ತಾನೇ ಇರ್ತಾಳೆ, ಕಬೋರ್ಡ್ ಎಳಿಯೋದು ಅದು ಎಳಿಯೋದು ಮಾಡ್ತಾ ಇರ್ತಾಳೆ. ಅಲ್ಲಿ ನೋಡ್ಕೊಂಡು ಆಡಬೇಕಂತ ನೋಡ್ಕೊಂಡು ಆಡ್ತಾಯಿದ್ದಾಳೆ. ಅವಳು ನೋಡ್ಕೊಂಡು ನಾವು ಖುಷಿಯಾಗಿ ಆಟಾಡ್ಕೊಂಡಿದ್ರಿ. ನಾವು ಆಡ್ಬೇಕು ಅನ್ನಿಸ್ತು. ಸರಿ, ಅವಳನ್ನ ನೋಡ್ಕೊಂಡಿರ್ಬೇಕು ಅಂದ್ಬಿಟ್ಟು ಇದೇ ರೀತಿ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ರಿ ನೋಡಿ. ಅಲ್ಲಿ ಯಾವ ರೀತಿ ಆಡ್ತಾರೋ ಆ ರೀತಿಯೇ ಟ್ರೈ ಮಾಡೋಣ ಅಂತ ನೋಡ್ತಾಳೆ. ಇದು ನೆಕ್ಸ್ಟ್ ಡೇ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತೀನಿ. ನಾನು ಸ್ವಲ್ಪ ಮೇಲೆ ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ ಅಂತ ಬಟ್ಟೆ ಒಣಗಾಕ್ಬೇಕಾಗಿತ್ತು, ಹಂಗೆ ಮೇಲೆ ಬಂದಿದ್ದೀನಿ. ನೋಡಿ ಯಾವ ರೀತಿ ಇದ್ದಿದ್ದು ಯಾವ ರೀತಿ ಡೆವಲಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಅಲ್ಲೇ ರೈಲ್ವೆ ಸ್ಟೇಷನ್ ಎಲ್ಲ ಬಂದಿದೆ ಬೈಪ್ನಲ್ಲಿ. ಮುಂಚೆ ಥರ ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಸರಿ, ನನ್ನ ಮಗಳು ಮಲಗಿದ್ಲು, ಅವಳನ್ನ ಕರ್ಕೊಂಬಂದಿರಲಿಲ್ಲ, ನಾನು ಮೇಲೆ ಬಂದಿದ್ದೆ. ಮಾಡಿ ಸ್ಟೆಪ್ಸು ಒಂದು ಜಾಗದಲ್ಲಿ ಇರೋಲ್ಲ ಅವಳು, ಆದ್ದರಿಂದ ಅವಳನ್ನ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ದೀರಿ. ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ರು, ಅವರು ಕೂಡ ಒಂದು ಜಾಗದಲ್ಲಿ ಇರೋದಿಲ್ಲ. ಹಂಗೆ ಕೆಳಗಡೆ ಬಂದರೆ ಅವರ ಅಮ್ಮಗೆ ಹೆಲ್ಪ್ ಮಾಡ್ತಾಯಿದ್ರು. ನಾನ್ ವೆಜ್ಜು ಬಿರಿಯಾನಿ ಸಾರೇ ಮಾಡಿಬಿಡು ಅಂತ ಹೇಳಿದ್ರಿ. ಸಾರು ಮಾಡಿ, ಕಬಾಬ್ ಮಾಡಿ, ಅನ್ನ, ಮುದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮಾಡಿದ್ರೆ. ಆದ್ದರಿಂದ ನಮ್ಮ ನಾದಿನಿ ಮಗ ಹೆಲ್ಪ್ ಮಾಡ್ತಾಯಿದ್ದಾರೆ. ತಗೊಂಬಂದು ಅವರೇ ಇಬ್ಬರು ಎಲ್ಲ ಸೇರಿ ಮಾಡ್ತಾಯಿದ್ದಾರೆ. ತರಕಾರಿ ಕಟ್ ಮಾಡೋದು ಏನಾದರೂ ಒಂದು ಮಾಡಿಕೊಡ್ತಾರೆ. ಸರಿ, ನಿನ್ನ ಮಗು ನೋಡ್ಕೋ, ನೀನೇನು ಮಾಡೋದು ಬೇಡ ಅಂತ ಹೇಳಿದರು. ನಾನು ಹಂಗೆ ಮಕ್ಕಳ ಜೊತೆಯಲ್ಲಿ ಮಕ್ಕಳು ನೋಡ್ಕೊಂಡಿದ್ರಿ. ಇಲ್ಲಿ ಹೊರ್ಗಡೆ ಒಂದು 4 ಅವ್ರಿಗೂ ಗಿಡ ಬೆಳೆಸ್ಬೇಕಂದ್ರೆ ತುಂಬಾ ಇಷ್ಟ. ಏನು ಮಾಡೋದು, ಇಲ್ಲಿ ಪ್ಲೇಸ್ ಇರಲ್ಲ ಅಲ್ವಾ, ಅದರಿಂದ ಪಾಟಲ್ಲೇ ಇಡಲೇಬೇಕಾಗುತ್ತೆ. ಪುದೀನ, ತುಳಸಿ ಗಿಡ, ಆ ರೀತಿ ಒಂದು ಸಣ್ಣ ಪುಟ್ಟ ಗಿಡಗಳು ಇಟ್ಟಿದ್ದಾರೆ. ಈಗ ಎಲ್ಲ ಆಯಿತು, ನಾವೆಲ್ಲರೂ ಸೇರಿ ಒಟ್ಟಾಗಿ ಕೂತ್ಕೊಂಡು ತಿಂತಾಯಿದ್ದೀರಿ.
ನನ್ನ ಮಗಳು ನೋಡ್ಕೊಬೇಕಾಗಿತ್ತು. ಅದರಿಂದ ಯಾರಾದರೂ ಒಬ್ಬರು ನೋಡ್ಕೊಂಡು ಅಂದ್ಬಿಟ್ಟು ಎಲ್ಲರೂ ತಿಂತಾಯಿದ್ರು. ಅವಳು ಟಿ ವಿ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವಳು ಕೂಡ ತಿಂತಾಯಿದ್ದಾಳೆ. ನಾವೇನು ತಿಂತೀರೋ ಅದ್ರ ಕೂಡ ತಿನ್ನಿಸ್ತೀರಿ ಅವಳಿಗೆ. ಅವಳು ಆಟಾಡ್ಕೊಂಡು ಎಲ್ಲ ತಿಂತಾಯಿರ್ತಾಳೆ. ಫ್ರೀಯಾಗಿ ಬಿಟ್ಬಿಟ್ಟಿರ್ತೀರಿ ನಾವು ಕೂಡ. ಈ ರೀತಿ ಆಯಿತು. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಒಳ್ಳೆ ವಿಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕೆ. ಇದು ನಾನು ಹೊಸ್ದಾಗಿ ಮಾಡೋದ್ರಿಂದ ನಮ್ಮ ಮನೇಲಿ ಕೂಡ ಸ್ವಲ್ಪ ಇಷ್ಟ ಆಗೋದಿಲ್ಲ. ಆದ್ರೂ ನಾನು ವಿಡಿಯೋ ಮಾಡೋದನ್ನ ಬಿಡೋದಿಲ್ಲ. ತುಂಬ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.